ತ್ರಿವಿಧ ಗುಣಗಳ ಮಾನಿ ಶ್ರೀ ಭಾರ್ಗವಿರಮಣ ಗುಣಿಗಣಗಳೊಳಗವರವರ ಯೋಗ್ಯತೆ ಕರ್ಮಗಳನ್ನನುಸರಿಸಿ ಕರ್ಮಫಲ ಸ್ವವಶರಾತಮರಾಸುರಗಣ ಕವಧಿಯಿಲ್ಲದೆ ಕೊಡುವ ದೇವ ಪ್ರವರವರ ಜಗನ್ನಾಥ ವಿಠಲ ವಿಶ್ವವ್ಯಾಪಕನು. ಗೋವಿಂದ ಗೋಕುಲಪತೆ ನವನೀತ ಚೋರ ಶ್ರೀನಂದನಂದನ ಮುಕುಂದ ದಯಾ ಪರೇತಿ ಶ್ರೀಕೃಷ್ಣ ಮನ್ಮರಣ ಉಪಾಗತೇತು ತ್ವನ್ನಾಮ ಮದ್ವಚನ ಗೋಚರತ ಮುಪೈತು. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ದೈತ್ಯ ತಾರತಮ್ಯ ಸಂಧಿ ಪದ್ಯ 25. ತ್ರಿವಿಧ ಗುಣಗಳ ಮಾನಿ ಶ್ರೀ ಭಾರ್ಗವಿ ರಮಣ ಗುಣಿ ಗಣಗಳೊಳಗವ ಎಂಬ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸರು ಶ್ರೀ ಭೂ ದುರ್ಗಾ ರಮಣನಾದ ಶ್ರೀ ಪರಮಾತ್ಮನ ಅಪಾರ ಮಹಿಮೆಗಳನ್ನು ತಿಳಿಸ್ತಾ ಈ ಪದ್ಯದಿಂದ ಪ್ರಸಕ್ತ ಸಂಧಿಯನ್ನು ಉಪಸಂಹರಿಸುತ್ತಾರೆ. ಶ್ರೀ ಲಕ್ಷ್ಮೀದೇವಿಯರು ಸೂಕ್ಷ್ಮ ಪ್ರಕೃತಿಯ ಸ್ವರೂಪ ಧರ್ಮಗಳಾದ ಸತ್ವ ರಜ ತಮ ಎಂಬ ತ್ರಿಗುಣಾಭಿಮಾನಿಗಳು. ಈ ರೂಪದಿಂದ ಸತ್ವಾಭಿಮಾನಿಯಾಗಿಯೂ ಭೂನಾಮಕರಾಗಿ ರಜೋಗುಣಾಭಿಮಾನಿಯಾಗಿಯೂ ಮತ್ತು ದುರ್ಗಾ ರೂಪದಿಂದ ತಮೋ ಗುಣಾಭಿಮಾನಿಗಳಾಗಿಯೂ ಮೂಲ ಜಡ ಪ್ರಕೃತಿಯ ಈ ತ್ರಿಗುಣಗಳು ಜಗತ್ತಿನ ಸೃಷ್ಟಿಗೆ ಉಪಾದಾನ ಕಾರಣಗಳು. ಭೃಗು ಋಷಿಗಳು ಖ್ಯಾತಿನಾಮಕಳಾದ ತಮ್ಮ ಪತ್ನಿಯಲ್ಲಿ 3 ಮಕ್ಕಳನ್ನು ಪಡೆದರು. ಅವರಲ್ಲಿ ಧಾತ ಮತ್ತು ವಿಧಾತ ಎಂಬ 2 ಪುತ್ರರು. ಭಾರ್ಗವಿ ಎಂಬ ಹೆಸರಿನ ಶ್ರೀ ಲಕ್ಷ್ಮೀದೇವಿಯು ಪುತ್ರಿಯಾಗಿ ಅವತರಿಸಿದಳು. ಭೃಗುಪುತ್ರಿಯಾದ ಆಗಿರುವುದರಿಂದ ಶ್ರೀ ಲಕ್ಷ್ಮೀದೇವಿಗೆ ಭಾರ್ಗವಿ ಎನ್ನುವ ಹೆಸರು ಬಂತು. ಇದಕ್ಕೆ ಪ್ರಮಾಣ ಭೃಗು ಖ್ಯಾತಾಂ ಮಹಾಭಾಗ ಪತ್ರಾಂ ಪುತ್ರ ನಜೀಜಿನತ್ ಧಾತಾರಂ ಚ ವಿಧಾರಾತಾರಂಚ ಶ್ರೀಯಂಚ ಭಗವತಿ ಯಾಂ. ಶ್ರೀಮದ್ಭಾಗವತ ಸ್ಕಂದ 4 ಅಧ್ಯಾಯ 1 ಶ್ಲೋಕ 47. ಗುಣಧರ್ಮವನ್ನು ಹೊಂದಿರುವ ಅಧಿಷ್ಠಾನ ವಿಶೇಷವೇ ಗುಣೇ ಎನಿಸುವುದು. ಆ ವಸ್ತುವಿನ ಗುಣಧರ್ಮಗಳಿಗೆ ಗುಣ ಎಂದು ಹೆಸರು. ಭಾರ್ಗವಿ ರಮಣನಾದ ಭಗವಂತನು ಗುಣಿಗಳಲ್ಲಿ ಗುಣೀ ಶಬ್ದವಾಚ್ಯನಾಗಿಯೂ ಗುಣಗಳಲ್ಲಿ ಗುಣಶಬ್ದವಾಚ್ಯನಾಗಿಯೂ ಇದ್ದು ಗುಣಿ ಗುಣಗಳನ್ನು ಸಹಜವಾಗಿ ಪ್ರಕಟಗೊಳಿಸುವನು. ಶುದ್ಧ ಅಪ್ರಾಕೃತವಾದ ಸತ್ವ ರಜ ತಮೋ ಗುಣ ವಿಶಿಷ್ಟವಾದ ಸ್ವರೂಪ ಶರೀರವು ಕ್ರಮವಾಗಿ ಸಾತ್ವಿಕರಿಗೆ ರಾಜಸರಿಗೆ ತಾಮಸರಿಗೆ ಇರುವವು. ಗುಣ ಸಾಂಕೇತರಾದ ಜೀವರು ಗುಣಿಗಳು. ಸ್ವರೂಪಯೋಗ್ಯತಾನುಸಾರ ಅವರ ಸ್ವಭಾವವು ಗುಣವೆನಿಸುವುದು. ಅನಾದಿ ನಿತ್ಯರಾದ ಜೀವರ ಯೋಗ್ಯತೆ ಅನುಗುಣವಾಗಿ ಸ್ವರೂಪ ಶರೀರದ ಸುತ್ತಲೂ ಆವರಣ ರೂಪದಲ್ಲಿರುವ ಅವರ ಲಿಂಗ ದೇಹಗತ ಅನಾದಿ ಕರ್ಮಗಳಿಗನುಸಾರವಾಗಿಯೂ ಕರ್ಮಪತಿಯಾದ ಆ ಕಮಲಾರಮಣನು ತ್ರಿವಿಧ ಜೀವರಿಗೆ ಅವರವರ ಕರ್ಮ ಫಲಗಳನ್ನಿತ್ತು ಅವರ ವಶದಲ್ಲಿರುವ ತತ್ವಾಭಿಮಾನಿ ದೇವತಾಗಣ ಮತ್ತು ದೈತ್ಯಗಣದವರ ದ್ವಾರ ಕೊಡಿಸುವನು. ದೇವಪ್ರವರ ದೇವತೆಗಳಲ್ಲಿ ಉತ್ತಮನೂ ಜೀವೋತ್ತಮರೂ ಆದ ಶ್ರೀ ವಾಯುದೇವರು ದೇವಪ್ರವರರು. ಅವರಿಗಿಂತ ಕೋಟಿ ಗುಣಗಳಿಂದ ಉತ್ತಮರಾದವರು ಶ್ರೀ ಲಕ್ಷ್ಮೀದೇವಿ. ದೇವಪ್ರವರ ವರ ಜೀವೋತ್ತಮರಾದ ಬ್ರಹ್ಮ ವಾಯುಗಳಿಗಿಂತಲೂ ಈಶಕೋಟಿ ಪ್ರವಿಷ್ಟರಾದ ಅಕ್ಷರನಾಮಕರಾದ ಲಕ್ಷ್ಮೀದೇವಿಯರಿಗಿಂತಲೂ ಅನಂತ ಅನಂತ ಕೋಟಿ ಗುಣಗಳಿಂದ ಉತ್ತಮೋತ್ತಮನಾದ ಸರ್ವೋತ್ತಮ ದೇವತಾ ಶ್ರೀಮನ್ನಾರಾಯಣನು ದೇವಪ್ರವರ ವರನು. ದೇವವರ ಪ್ರವರನಾದ ಜಗತ್ಸ್ವಾಮಿಯಾದ ವಿಠಲ ಶಬ್ದವಾಚ್ಯ ದಾಸರ ಅಂಕಿತ ನಾಮಕ ಶ್ರೀ ಜಗನ್ನಾಥ ವಿಠಲ ಸ್ವಾಮಿಯು ಈ ಚರಾಚರಾತ್ಮಕವಾದ ಜಗತ್ತಿನಲ್ಲಿ ಎಲ್ಲೆಲ್ಲಿಯೂ ವ್ಯಾಪಕವಾಗಿರುವ ವಿಶ್ವವ್ಯಾಪಕನೂ ತ್ರಿವಿಧ ಜೀವರಲ್ಲಿ ಬಿಂಬರೂಪತ್ವೇನ ಅಂತರ್ಯಾಮಿಯಾಗಿದ್ದು ಆಯಾಯ ಜೀವರ ಅನಾದಿ ಸ್ವಭಾವ ಕರ್ಮಗಳಿಗನುಸಾರವಾಗಿ ಸಾಧನೆಗಳನ್ನು ಮಾಡಿಸುತ್ತಾ ಲಿಂಗಭಂಗ ನಂತರ
ಅವರ ನಿಜಗತಿಯನ್ನು ಕೊಡುವ ನಿರಂಜನನು ಎಂದು 25ನೆಯ ಈ ಪದ್ಯದಿಂದ ಪ್ರಸಕ್ತ ಸಂಧಿಯನ್ನು ಉಪಸಂಹರಿಸುತ್ತಾರೆ ಜ್ಞಾನವರೇಣ್ಯರಾದ ಶ್ರೀಮದ್ ಜಗನ್ನಾಥದಾಸವರ್ಯರು. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.